ಪ್ರಕೃತಿಯ ಮಡಿಲಿನಲ್ಲಿ ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ಲಕ್ಷ್ಮಿ ಹಾಗೂ ವೆಂಕಟಪ್ಪ ಎನ್ನುವಂತಹ ದಂಪತಿಗಳು ಬದುಕುತ್ತಿದ್ದರು. ಅವರಿಗೆ ಇಬ್ಬರು ಮಕ್ಕಳು ಸಹ ಇದ್ದರು. ಲಕ್ಷ್ಮೀದೇವಿಯ ಪರಮ ಭಕ್ತೆಯಾಗಿದ್ದಳು. ಲಕ್ಷ್ಮಿಯ ಕುಟುಂಬ ತುಂಬಾ ಬಡತನದಲ್ಲಿ ಸಾಗುತ್ತಿತ್ತು. ಲಕ್ಷ್ಮಿ ಹಾಗೂ ಲಕ್ಷ್ಮಿಯ ಗಂಡ ಪ್ರತಿದಿನ ಹೊಲದಲ್ಲಿ ಕೆಲಸ ಮಾಡಿ ಬರುತ್ತಿದ್ದರು. ಲಕ್ಷ್ಮೀದೇವಿಗೆ ಪ್ರತಿದಿನ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಿದ್ದಳು. ಹೀಗೆ ದಿನ ಕಳೆದಂತೆ ಒಂದು ದಿನ ವರಮಹಾಲಕ್ಷ್ಮಿ ಹಬ್ಬ ಬಂದು ಬಿಡುತ್ತದೆ. ಆ ದಿನ ಲಕ್ಷ್ಮಿಯ ಮನೆಯಲ್ಲಿ ಅಕ್ಕಿ, ಹೂವು, ಹಣ್ಣು ಯಾವುದೂ ಇರುವುದಿಲ್ಲ. ಲಕ್ಷ್ಮಿ ತುಂಬಾ ದುಃಖದಿಂದ ದೇವಿಯ ಮುಂದೆ ಬಂದು ನಿಂತು, ತಾಯೇ, ನಿನ್ನನ್ನು ಪೂಜೆ ಮಾಡಬೇಕೆನ್ನುವ ಆಸೆ ಇದೆ. ಆದರೆ ನನ್ನ ಬಳಿ ಪೂಜೆ ಮಾಡಲು ಏನೂ ಇಲ್ಲ. ನನ್ನ ಭಕ್ತಿಯನ್ನು ಮಾತ್ರ ಸ್ವೀಕರಿಸು ಎಂದು ದೇವಿಗೆ ಹೇಳುತ್ತಾಳೆ. ಅಷ್ಟರಲ್ಲಿ ಒಬ್ಬ ಭಿಕ್ಷುಕಿ ಲಕ್ಷ್ಮಿ ಮನೆಯ ಮುಂದೆ ಬಂದು, ಅಮ್ಮ, ಯಾರಾದರೂ ಇದ್ದೀರಾ? ತುಂಬಾ ಹೊಟ್ಟೆ ಹಸಿವಾಗ್ತಿದೆ, ಊಟ ಕೊಡಿ ಎಂದು ಕೇಳುತ್ತಾಳೆ. ಭಿಕ್ಷುಕಿಯ ಧ್ವನಿ ಕೇಳಿದಂತಹ ಲಕ್ಷ್ಮಿ, ಯಾರದು, ಒಳಗಡೆ ಬನ್ನಿ ಎಂದು ಲಕ್ಷ್ಮಿ ಭಿಕ್ಷುಕಿಯನ್ನ ಕರೆಯುತ್ತಾಳೆ. ಲಕ್ಷ್ಮಿ ಮನೆಯಲ್ಲಿ ತನಗೆ ತಿನ್ನಲು ಸ್ವಲ್ಪ ಮಾತ್ರ ಊಟವಿರುತ್ತದೆ. ಆ ಊಟವನ್ನೇ ಭಿಕ್ಷುಕಿಗೆ ಲಕ್ಷ್ಮಿ ಕೊಡುತ್ತಾಳೆ. ಭಿಕ್ಷುಕಿ ಹೊಟ್ಟೆ ತುಂಬ ಊಟ ಮಾಡಿ, ನಿಮ್ಮ ಮನೆಗೆ ಯಾವತ್ತೂ ಲಕ್ಷ್ಮಿ ಕೃಪೆ ಇರಲಿ ಎಂದು ಆಶೀರ್ವಾದ ಮಾಡಿ ಹೇಳಿ ಹೊರಡುತ್ತಾಳೆ. ಭಿಕ್ಷುಕಿ ಮನೆಯಿಂದ ಹೋದ ನಂತರ ಲಕ್ಷ್ಮಿ ಮಲಗಿಕೊಂಡಿರುತ್ತಾಳೆ. ಲಕ್ಷ್ಮಿಯ ಕನಸಿನಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಬಂದಿರುತ್ತಾಳೆ. ನೀನು ನನಗೆ ಹೂವು, ಹಣ್ಣು, ಚಿನ್ನ ಯಾವುದನ್ನು ಕೊಡಲಿಲ್ಲ. ಆದರೆ ಹಸಿದವರಿಗೆ ಅನ್ನ ಕೊಟ್ಟು ನನ್ನನ್ನೇ ಪೂಜಿಸಿದ್ದೀಯ. ನಿನ್ನ ನಿಸ್ವಾರ್ಥ ಭಕ್ತಿಯಿಂದ ನಾನು ಸಂತೋಷಪಟ್ಟಿದ್ದೇನೆ ಎಂದು ಲಕ್ಷ್ಮೀದೇವಿ ಕನಸಿನಲ್ಲಿ ಹೇಳುತ್ತಾಳೆ. ಅದಾದ ಬಳಿಕ ಮಾರನೆಯ ದಿನ ಲಕ್ಷ್ಮಿ ಮನೆಗೆ ಒಬ್ಬ ವೃದ್ಧ ಬರುತ್ತಾನೆ. ನೋಡಮ್ಮ ಲಕ್ಷ್ಮಿ, ನೀನು ನಿನ್ನ ಗಂಡ ಸೇರಿಕೊಂಡು ನನ್ನ ಹೊಲದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ಅದ್ರ ಫಲವಾಗಿ ನಾನು ಈ ವರ್ಷ ಉತ್ತಮವಾದ ಬೆಳೆ ಕಂಡಿದ್ದೀನಿ. ಇವಾಗ ಈ ದುಡ್ಡನ್ನ ನೀನು ತಗೋ, ಅಕ್ಕಿ ಮೂಟೆ ಎಲ್ಲ ಇದೆ, ನಾನು ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ಆ ವೃದ್ಧ ಅಲ್ಲಿಂದ ಹೊರಡುತ್ತಾನೆ. ಆ ವೃದ್ಧ ಅಲ್ಲಿಂದ ಹೋದ ಮೇಲೆ ಲಕ್ಷ್ಮಿ ಮನೆಗೆ ಅಕ್ಕಿ ಮೂಟೆಗಳು ಬರುತ್ತವೆ. ಆ ದಿನದಿಂದ ಲಕ್ಷ್ಮಿ ಮನೆಗೆ ಆದಾಯ ಹೆಚ್ಚಾಗುತ್ತಾ ಹೋಗುತ್ತದೆ. ಅಂದಿನಿಂದ ಲಕ್ಷ್ಮಿಯ ಅದೃಷ್ಟವೇ ಬದಲಾಗುತ್ತದೆ. ಲಕ್ಷ್ಮಿ ಒಂದು ಹೊಸ ಮನೆಯನ್ನು ಸಹ ಕಟ್ಟಿಸುತ್ತಾಳೆ. ಅಂದಿನಿಂದ ಲಕ್ಷ್ಮಿ ಎಲ್ಲರಿಗೂ ಒಂದು ಮಾತನ್ನು ಹೇಳುತ್ತಿರುತ್ತಾಳೆ. ನಾವು ವರಮಹಾಲಕ್ಷ್ಮಿಗೆ ಕೊಡುವ ಅಲಂಕಾರಕ್ಕಿಂತ ನಮ್ಮ ಹೃದಯದಲ್ಲಿರುವ ಭಕ್ತಿ ಮತ್ತು ಬೇರೆಯವರ ಮೇಲಿನ ಕರುಣೆ ಮುಖ್ಯ ಎಂದು ಲಕ್ಷ್ಮಿ ಎಲ್ಲರಿಗೂ ಹೇಳುತ್ತಿರುತ್ತಾಳೆ. ಹೀಗೆ ಆ ಹಳ್ಳಿಯಲ್ಲಿ ಪ್ರತಿ ವರ್ಷ ಮೊದಲು ವರಮಹಾಲಕ್ಷ್ಮಿಗೆ ಪೂಜೆ ಮಾಡಿ ನಂತರ ಬಡವರಿಗೆ ಅನ್ನಪ್ರಸಾದವನ್ನು ಮಾಡಲಾಗುತ್ತದೆ. ಭಕ್ತಿ ಎಂದರೆ ದೇವರಿಗೆ ಪೂಜೆ ಮಾಡುವುದಷ್ಟೇ ಅಲ್ಲ, ಬಡವರಿಗೆ ಸಹಾಯ ಮಾಡುವುದು ದೇವರ ಪೂಜೆಯೇ. ಈ ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.